ಹಾಯ್, ಸ್ವಲ್ಪ ಆಚೆ ಹೋಗೋದಿತ್ತು, ಹಾಗಾಗಿ ಗೆಟ್ ರೆಡಿ ವಿತ್ ಮೀ ವಿಡಿಯೋನ ತೋರಿಸ್ತಾ ಇದ್ದೀನಿ. ನಾನು ಫಸ್ಟಿಗೆ ಫೇಸ್ ವಾಶ್ ಆಗಿದೆ. ನಾನು ಸಿಟಾಫಿಲ್ ಫೇಸ್ ವಾಶನ್ನು ಯೂಸ್ ಮಾಡ್ತೀನಿ. ನಾನು ಮಿನಿಮಲಿಸ್ಟ್ ಅವ್ರದ್ದು ನಿಯಾಸಿಯಾಮೈಡ್ ಸಿರಮ್ನ ಯೂಸ್ ಮಾಡ್ತೀನಿ. ನೆಕ್ಸ್ಟ್ ನಾನು ಸಿಟಾಫಿಲ್ ಅವ್ರದ್ದು ಮಾಯ್ಶ್ಚರೈಸರ್ ಒಂದು ಕ್ರೀಮ್ ಅಪ್ಲೈ ಮಾಡಾದಮೇಲೆ ಇನ್ನೊಂದು ಕ್ರೀಮ್ಗೆ ಒಂದು 10 ಸೆಕೆಂಡ್ಸ್ ಗ್ಯಾಪ್ ಕೊಡಿ. ಡೈರೆಕ್ಟ್ಲಿ ಹಚ್ಚಬೇಡಿ, ಅಬ್ಸರ್ವ್ ಆಗೋಕ್ಕೆ ಟೈಮ್ ಬೇಕು. ಈ ಸಿಟಾಫಿಲ್ ನನ್ನ ಸ್ಕಿನ್ಗೆ ತುಂಬಾ ಅಡ್ಜಸ್ಟ್ ಆಗಿದೆ ಮತ್ತು ಶೈನಿ ಲುಕ್ ಕೊಡುತ್ತೆ ನನ್ನ ಫೇಸ್ಗೆ. ಹೇಳ್ಬೇಕು ಅಂದರೆ ನನ್ನ ಸ್ಕಿನ್ ಇಚ್ಚಿಂಗ್ ಕೂಡ ಇದರಿಂದಲೇ ಕಮ್ಮಿ ಆಗಿತ್ತು. ನೋಡಿ ಎಷ್ಟು ಚೆನ್ನಾಗಿ ಅನಿಸ್ತಿದೆ. ಮಾಯ್ಶ್ಚರೈಸರ್ ಮೇಲೆ ನಾನು ಮಿನಿಮಲಿಸ್ಟ್ ಅವ್ರದ್ದು ಸನ್ಸ್ಕ್ರೀನ್ ಹಚ್ತೀನಿ. ಇದು SPF 50. ಔಟ್ಸೈಡ್ ಮತ್ತು ಆಚೆ ಹೋಗಬೇಕಾದ್ರೆ ಎಲ್ಲರೂ ಸನ್ಸ್ಕ್ರೀನ್ ಕಂಪಲ್ಸರಿ ಅಪ್ಲೈ ಮಾಡಿ. ಸನ್ ಡ್ಯಾಮೇಜಿಂದ, ಸ್ಕಿನ್ ಡ್ಯಾಮೇಜ್ ಆಗೋದ್ರಿಂದ ಎಲ್ಲ ತಡಿಬೋದು. ಸನ್ನಿಂದ ಸ್ಕಿನ್ ಡ್ಯಾಮೇಜ್ ಆಗೋದು. ಸಾಕು ಇಷ್ಟ ಅಪ್ಲೈ ಮಾಡಿದ್ರೆ ನೆಕ್ ಮತ್ತು ಹ್ಯಾಂಡ್ಗೆಲ್ಲ ಯೂಸ್ ಮಾಡ್ಬೋದು. ನಾನು ಮನೆ ಹತ್ರ ಇದ್ದರೆ ಏನಿದೆಲ್ಲ ಯೂಸ್ ಮಾಡಲ್ಲ. ಆಚೆ ಬಿಸಿಲಿಗೆ ಹೋಗ್ಬೇಕಾದ್ರೆ ಮಾತ್ರ ಯೂಸ್ ಮಾಡ್ತೀನಿ. ಇದಾದ್ಮೇಲೆ ನಾನು ಯಾವುದೇ ಥರ ಫೌಂಡೇಶನ್ ಆಗಲಿ ಫೇಸ್ ಕ್ರೀಮ್ ಆಗಲಿ ಯೂಸ್ ಮಾಡಲ್ಲ. ಇಷ್ಟೇ. ಇದ್ಮೇಲೆ ಸ್ವಲ್ಪ ಲೂಸ್ ಪೌಡರ್ ತೆಗೆದುಕೊಡ್ತೀನಿ, ಸ್ವಲ್ಪ ಗ್ರೀಸಿಯಾಗಿ ಕಾಣಬಾರ್ದು ಅಂತ. ಮತ್ತು ಆಯಿಲಿ ಆ ಥರ ಇದ್ದರೆ ಧೂಳು ಬಂದ್ಬಿಟ್ಟು ಸ್ಕಿನ್ನಲ್ಲಿ ಇದಾಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಲೂಸ್ ಪೌಡರ್ ನೋಡಿ ಎಷ್ಟು ಶೈನಿಯಾಗಿ ಕಾಣಿಸ್ತಿದೆ ಅಂತ. ನೆಕ್ಸ್ಟ್ ನಾನು ಲಿಪ್ಗೆ ಹಿಮಾಲಯ ಅವ್ರದ್ದು ಸನ್ಶೈನ್ ಲಿಪ್ ಕೇರ್ನ ಯೂಸ್ ಮಾಡ್ತೀನಿ. ನೆಕ್ಸ್ಟ್ ಇದಾದಮೇಲೆ ಗೆಟ್ ರೆಡಿ ವಿತ್ ಮೀ. ಇದಾಗಿದ್ದು ನನ್ನ ಸಿಂಪಲ್ ಮೇಕಪ್ ರೂಟೀನ್. ನಿಮಗೆಲ್ಲ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ.